ನಮಸ್ಕಾರ ರೀ ತಿಂಡಿ ಮಂದಿಗೆ. RCB ವರ್ಸಸ್ ಉಳ್ದು ಮ್ಯಾಚ್ ಏನ್ರ ಅದಾವಲ್ರಿ, ರಿವ್ಯೂವೇ ಕೊಡೋಕ್ಕಾಗೋದ್ರಿ. ಏನು ಮ್ಯಾಚ್ ಮುಗಿದಿಂದ ರಿವ್ಯೂ ಕೊಡ್ಬೇಕಾಯ್ತು, ಅವೆಲ್ಲ ರಿವ್ಯೂ ಕೊಡೋಕ್ಕಾಗೋದ್ರಿ. ಯಾಕಪ್ಪ ಅಂದ್ರೆ ಊರಾಗ ಮುಕ್ಕಳ್ಳೇರಾಗ ಮಳೆ ಐತಿ ಬಿಡುತ್ತೆ. ಈ ಕಡೆ ನೋಡಿದ್ರೆ ಲೈಟ್ ಇಲ್ಲ, ಈ ಕಡೆ ಮನೆ ನೋಡಿದ್ರೆ ಏನಿಲ್ಲ. ಸುಮ್ಮನೆ ಈ ವರ್ಷದಾಗ ಸ್ಟಾರ್ಟಿಂಗ್ ಏನು ಮಾಡೋಕ್ಕಂತ ಮಾಡಿದ್ನ ಅದೆಲ್ಲ ಸ್ವಲ್ಪ ಹಂಗೆ ಅನ್ಕೊಂಡಿದ್ದೆ, ಹಂಗಾಗಿ ಹೊಂಟೈತಿ. ಬರ್ರಿ ಈಗ ಮ್ಯಾಚ್ ಯಾವ್ಯಾವ ಅದಾವ ಅಂತ ಹೇಳ್ಕೇಸಿ ಅದ್ರ ಬಗ್ಗೆ ಮಾತಾಡಮ್ಮ. ಮುಂದೊಂದು ಸೀಸನ್ ಅಂತ ಫುಲ್ ಅಪ್ಡೇಟ್ ಅಂದ್ರೆ ಅಪ್ಡೇಟ್ ಕೊಟ್ಟು ಬಿಡ್ತಿರ್ತೀನಿ ರೀ. ಅಂದ್ರೆ ನಾನು ಅಪ್ಡೇಟ್ ಆಗಿರ್ತೀನಿ. ಈ ಕಡೆ ಈ ರೂಮ್ ಏನೈತಲ್ರಿ, ಈ ರೂಮ್ನ ಯೂಟ್ಯೂಬ್ ರೂಮ್ ಮಾಡ್ಕೊಂಬಿಟ್ಟಿರ್ತೀನಿ. ಅದ್ರ ಸಂಬಂಧ ಇದೊಂದು ವರ್ಷ ಏನು ಮಾಡೋಕ್ಕಾಗಲ್ಲ. ಮುಂದಿನ ಸೀಸನ್ ಮೊದಲ ಬೆಂಕಿ ಮೇಲೆ ಇದು ವಾಪಸ್ ಬರಮ್ಮಂತ. ಆದ್ರೆ ಈಗ ಬರ್ರಿ ಯಾವ್ಯಾವ ಮ್ಯಾಚ್ ಅದಾವು ಅಂತ ಅದ್ರ ಬಗ್ಗೆ ಮಾತಾಡಮ್ಮಂತಾರೆ. LSG ವರ್ಸಸ್ RCB ಮ್ಯಾಚ್ ಐತಿ ನಾಳೆ. ಈ ಮ್ಯಾಚ್ ತಿಂಡಿ ಮ್ಯಾಚ್ ಅನ್ನೋಕ್ಕಿನ್ನ ಟೇಬಲ್ನ್ಯಾಗ ಟಾಪ್ 2 ಇದ್ರ ಸಂಬಂಧ ಗುದ್ದಾಡಕ್ ಕುಂತಾರ. ಅನ್ನೋದು ಏನು ಮ್ಯಾಗಿದ್ದರೆ ನಮಗೆ ಅನುಕೂಲ ಮಾಡಿಕೊಟ್ಬಿಟ್ರ, ತಿಂಡಿ ಮೇಲೆ ಅನುಕೂಲ ಮಾಡಿಕೊಟ್ರ. ಈ ಕಡೆ ನಾವು ಆಡಿಕಾಸಿ ಏನು ಆ ಟೇಬಲ್ನಾಗ ಫಸ್ಟ್ ಇರ್ಬೇಕಲ್ಲ ಅದನ್ನ ಮೊದಲ ಮಾಡ್ಕೋಬೇಕಾಗೈತಿ. ಈ ಕಡೆ ಬಾಲಿಂಗ್ ಪೂರಗೊಳವ ಆ ಸಮಯ ದುಮ್ಶನ ರನ್ ಹೊಡ್ಸ್ಕೊಂಡ್ಬಿಡ್ತಿ. 230 ರನ್ ಹೊಡ್ಸ್ಕೊಂಡಿತ್ತು. ಏನು ಈ ಸೀಸನ್ನೇ ಅಷ್ಟಕ್ಕಂದ್ರೆ ರನ್ ನಮ್ಮ RCB ಟೀಮ್ ಹೊಡ್ಸ್ಕೊಂತಿಲ್ಲ. ಹೊಡ್ಸ್ಕೊಂಡಿದ್ದು ಕೂಡ ಅದನ್ನ ಒಳ್ಳೆ ಹೊಡೆದಿತ್ತು ತಿರುಗಿಸಿ. ಆದ್ರೆ ಏನು ಮಾಡ್ತೀರಿ, ವಾಸಲೆ ಮ್ಯಾಚ್ ತಿರ್ರಿ ಹೊಡೆದ್ಬಿಟ್ರು. ಈ SRH ಮನೆಗೆ ಹೊಂಟೈತಿಲ್ಲ, ಮುಚ್ಕೊಂಡು ಮನೆಗೆ ಹೋದ್ರೆ ಮುಗಿತೆ. ಮುಚ್ಕೊಂಡು ಉಳ್ ಟೀಮ್ ಹೊಡಿಲಿ ಬ್ಯಾಡ, ನಮಗೇನು ಬೇಜಾರಿಲ್ಲ ಏನಿಲ್ಲ. ನಮ್ಮ ಟೀಮ್ ಹೊಡೆದ್ರಲ್ಲ ನಮ್ಮ ಸ್ವಲ್ಪ ಮನಸ್ಸಿಗೆ ಬೇಜಾರಾಯ್ತು. ಬರೀ ಈ ಏನು ರೆಕಾರ್ಡ್ ಐತಲ್ಲ SRH ಅನಾಹುತ ರೆಕಾರ್ಡ್. ಈಗ ಮೊನ್ನೆ ಮ್ಯಾಚ್ ಕೂಡ 277 ಏನು 78 ಹೊಡೆದಾರ. ಅದು ಅವ್ರದ ರೆಕಾರ್ಡ್. ದುಮ್ಶನ್ ಒಂದು 3-4 ರೆಕಾರ್ಡ್ ಅವರು. ಅದು ಹೈಯೆಸ್ಟ್ ಸ್ಕೋರ್ನಾಗ ಅವ್ರವ್ರ ತಿಪ್ಪಲು ಅವ್ರವ್ರ ಇರ್ತಾವ ವೈಕ್ಯಂತ ನಮಗೇನು ಆಗ್ಬೇಕಾಗಿಲ್ಲ. ಆದ್ರೆ ಇವತ್ತಿನ ಮ್ಯಾಚ್ ಐತಲ್ಲ MI ವರ್ಸಸ್ ಇದೈತಿ ಪಂಜಾಬ್ ಐತಿ. ಆದ್ರೆ ಈ ಮ್ಯಾಚ್ನಾಗ ಯಾವತ್ತು ಗೆದ್ದು ನಮಗೇನು ಪರ್ಕ ಕೊಡಂಗಿಲ್ಲ. ಯಾಕಪ್ಪ ಅಂದ್ರೆ ಮೇನ್ ಟೇಬಲ್ನಾಗ ಫಸ್ಟ್ ಪ್ಲೇಸ್ ಇದ್ದು GT, ಅದು ಮೈನ್ ಸೋತ್ ಬಿಡ್ತೀವಿ. ನಮಗೆ ಭಾಳ ಅನುಕೂಲ ಆಗೈತಿ. ಈಗ ನಮಗೆ ಉಳಿದಿದ್ದು ಒಂದ 2 ದಾರಿ ಉಳಿದಿಲ್ಲ, ಯಾವ ದಾರಿ ಉಳ್ದೇ ಇಲ್ಲ. ನಮಗೆ ಉಳಿದಿದ್ದು ಒಂದ ದಾರಿ, ಸೀದಾ LSG ಮೇಲೆ ಈ ಮ್ಯಾಚ್ ಗೆಲ್ಲಬೇಕು. ಏನು ರನ್ ರೇಟ್ ನಮ್ಮದು ಕಡಿಮೆ ಇತ್ತು, ಆದರೂ ಕೂಡ ಏನು 3rd ಪ್ಲೇಸ್ 4th ಪ್ಲೇಸ್ ಇರ್ತಿತ್ತು ಮಾಡಿದೆ. ಆದ್ರೆ GT ಮೊನ್ನೆ ಮ್ಯಾಚ್ ನಮ್ಮ CSK ಫುಲ್ ಸಪೋರ್ಟ್ ಇತ್ತು. ಕಾಯಿ ಪಾಯಿ ಹಣ್ಣು ಪಾಯಿ CSK ಗೆಲ್ಲಂತ ಜಗ್ಗೊಡಿಸಿ ಬಂದ್ಬಿಟ್ಟಿದ್ವಿ. ಅವರು ಕೂಡ ಗೆದ್ರು. ಅನಾಹುತ ಅಂದ್ರೆ ಅನಾಹುತ ಗೆದ್ದು ಬಿಡು. ಅದು ನಮಗೆ ಅದು ಇದು ಯಾವ್ದಾರು ಗೆದ್ದು ವೈಕ್ಯಂತವ್ರೆ ನಮಗೇನು ಪರ್ಕ ಬಿಡೋಲ್ಲ. ಆದ್ರೆ ಈಗ ಮ್ಯಾಚ್ ಇರೋದು ಮಾತ್ರ LSG ವರ್ಸಸ್ RCB ಮ್ಯಾಚ್ ಐತಿ. ಈ ಮ್ಯಾಚ್ ಕೂಡ ಲಕ್ನೋ ಸ್ಟೇಡಿಯಮ್ದಾಗ ನಡೆಯಕ್ಕೆ ಕುಂತೈತಿ. ಈ ಮ್ಯಾಚ್ ಹೆಂಗಪ್ಪ ಅಂದ್ರೆ ಈ ಕಡೆ LSG ಅವರು ಕೂಡ ಫುಲ್ ಫಾರ್ಮ್ಯಾಗ ಅದಾರ. ನಿಕೋಲಸ್ ಪುರಾನ್ ಈ ಸೀಸನ್ಯಾಗ ಹೈಯೆಸ್ಟ್ 6 38-42 6 ಹೊಡೆದಾರ್ರಿ ಅವರು. ಹೈಯೆಸ್ಟ್ 6 ಹೊಡೆದವು. ಅವ ಕಡೆ ಅದಾವು. ಈ ಕಡೆ ಬಾಲಿಂಗ್ ಸ್ಟ್ರಾಂಗ್ ಐತಿ. ರಿಷಬ್ ಅಂತವ್ರು ಕೂಡ ಮೊನ್ನೆ ಮ್ಯಾಚ್ನಾಗ ಬಂದ್ರೆ ಒಂದು 2-3 6 ಇಟ್ರು. ಅವರು ಕೂಡ ಪಾರ್ಮ್ಯಾಗ ಬಂದ್ಬಿಟ್ರೆ. ಏನು ಯಾವ್ಯಾವ ಟೀಮ್ ಮನೆಗೆ ಹೊಂಟವಲ್ಲ ಮ್ಯಾಗಿದ ಟೇಬಲ್ ಇದ್ದಾರ, ಏನು ಫಸ್ಟ್ 2 3rd 4th ಪ್ಲೇಸ್ ಅದಾವಲ್ರಿ, ಆ ಟೀಮ್ನ ತಿಂಡಿ ಮೇಲೆ ತಿರ್ರಿ ಹೊಡ್ಯಾಕ ಕುಂತ್ಬಿಟ್ರ. ಹೌದಿಲ್ಲ? ಹಂಗಾಗಿ ಈಗ ನಮ್ಮ RCB ಕೂಡ ಹೊಡ್ಸಬಾರ್ದು. ಜಾಸ್ತಿ ಹೆಜಲ್ವುಡ್ ಇದ್ದಿಲ್ಲ, ನಮ್ಮ ಬಾಲಿಂಗ್ ಒಳ್ಳಿತ್ತು. ಜಾಸ್ತಿ ಹೆಜಲ್ವುಡ್ ಅವ್ರು ಕೂಡ ನಿನ್ನೇನು ಬಂದ್ರು. ಅವರು ಕೂಡ ನಮ್ಮ ಟೀಮಿಗೆ ಜಾಯ್ನ್ ಆದ್ರು. ಮೋಸ್ಟ್ ಇಂಪಾರ್ಟೆಂಟ್ ಬಾಳರ್ ನಮ್ಗೆ. ಏನೋ ಒಂದು 4 ಓವರ್ ಏನೋ ಒಂದು ಸ್ವಲ್ಪ ರನ್ ಕಡಿವಾಣ ಹಾಕಿ ಒಂದು 2-3 ವಿಕೆಟ್ ತಗೊಟ್ರಪ್ಪ ಅಂದ್ರೆ ಭಾಳ ಅನುಕೂಲ ಆಕೈತಿ. ಅವರು ಕೂಡ ನಮ್ಮ RCB ಟೀಮಿಗೆ ಬಂದ್ರು. ಜೇಕಬ್ ಬೆಥೆಲ್ ಅವರು ಮತ್ತು ಯಾರ್ಯಾರು ಒಂದು 2 ಪ್ಲೇಯರ್ಸ್ ತಮ್ಮ ದೇಶಕ್ಕೆ ಹೋದ್ರು. ಹೋಗೋರು ಹೋಲಿ ಇದ್ದಾರೆ. ಮೊದಲು ನಮ್ಮದು ಕ್ವಾಲಿಫೈನ ಆಗೈತಿ. ಕ್ವಾಲಿಫೈದೆ ನಮ್ಗೆ ತಲೆ ಪರ್ಕಿಲ್ಲ, ಏನೇನಾಗಲ್ಲ. ಅವ್ನು ತಿಂಡಿ ಮೇಲೆ ನಮಗೇನು ಪರ್ಕ ಬೆಳಗಿಲ್ಲ. ಆದ್ರೆ ಈಗಿರೋದು ಟೇಬಲ್ 1 2 ಇವೆರಡನ್ಯಾಗ ನಾವು ಇರ್ಬೇಕು. ನಾಳೆ ಮ್ಯಾಚ್ ನಾವು ಗೆಲ್ಲಬೇಕು, ಬೇರೆ ಏನು ದಾರಿ ಉಳಿದಿಲ್ಲ. ಇಲ್ಲಪ್ಪ ಅಂದ್ರೆ ಇನ್ನೊಂದು ಮ್ಯಾಚ್ ಹೋಯ್ತಪ್ಪ ಅಂದ್ರೆ ಈ ಸೀಸನ್ 18ನೇ ಸೀಸನ್ ವಿರಾಟ್ ಕೊಹ್ಲಿ ಅವ್ರ ಸೀಸನ್ ಗೆದ್ದು ಬಿಡ್ತೀವಿ ಕಪ್ಪು. ಬರ್ರಿ ನಾವು ಹಿಂಗೆ ಅನ್ಕತ್ ಬಂದು ಇಲ್ಲಿ ನಿಂತೈತೆ ನಮ್ಗೆ ಓಟು ಬಂದು. ಏನು ಮಾಡೋಕ್ಕಾಗಲ್ಲ. ನಾಳೆ ಮ್ಯಾಚ್ ಐತಿ, ತಿಂಡಿ ಮ್ಯಾಚ್. ಆ ಮ್ಯಾಚ್ ಗೆಲ್ಲಬೇಕು. ಬರ್ರಿ ಆ ಮ್ಯಾಚ್ ಏನಾಕೈತಂತೆ ಮಳೆ ಪಳಿ ವರ್ಕ್ ಕೊಡ್ತೀವ. ಮತ್ತೆ ಒಳ್ಳೆ ಬಂದು ರಿವ್ಯೂ ಕೊಡ್ತೀನಿ. ನಮಸ್ಕಾರ. ಲೈಕ್ ಶೇರ್ ಕಮೆಂಟ್ ನಿಮ್ಗೆ ಏನು ಅನಿಸುತ್ತಾ ಒತ್ತಿ ಜಜ್ಜಿ ಓರವನ್ನ. ನಮಸ್ಕಾರ.